ರಾಜ್ಯದಲ್ಲಿ ಬಾಣಂತಿಯರು ಮತ್ತು ಶಿಶುಗಳ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಇವಾಗ ಸುದ್ದಿಗೋಷ್ಠಿ ನಡೆಸುವ ಮೂಲಕವಾಗಿ ಬಾಣಂತಿಯರ ಸಾವಿಗೆ ಕಾರಣ ಏನು ಅನ್ನೋದರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ. ರಿಂಗರ್ ಲ್ಯಾಕ್ಟೇಟ್ ಸಮಸ್ಯೆಯಿಂದ 18 ಬಾಣಂತಿಯರ ಸಾವಾಗಿದೆ. ಸೇವಾ ಪೂರೈಕೆದಾರರ ನಿರ್ಲಕ್ಷ್ಯದಿಂದಾಗಿ ಬಾಣಂತಿಯರ ಸಾವಾಗಿದೆ. ವೈದ್ಯರ ಎಡವಟ್ಟಿನಿಂದ 10 ಬಾಣಂತಿಯರ ಸಾವಾಗಿದೆ ಅನ್ನೋದರ ಬಗ್ಗೆ ಕೂಡ ಮಾಹಿತಿ ಹಂಚಿಕೊಂಡಿದ್ದಾರೆ. ಆಡಿಟ್ ರಿಪೋರ್ಟ್ ಬಹಿರಂಗಪಡಿಸಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು. ಈ ಅವಧಿಯಲ್ಲಿ 21 ರಿಂದ 25 ವರ್ಷ ಅವಧಿಯ ವಯಸ್ಸಿನ ಹೆಣ್ಣುಮಕ್ಕಳ ಸಾವಾಗಿರೋದು ಹೆಚ್ಚು ಅನ್ನೋದರ ಬಗ್ಗೆ ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ರಾಜ್ಯದಲ್ಲಿ ಬಾಣಂತಿಯರು ಮತ್ತು ಶಿಶುಗಳ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂತಹ ಅಪ್ಡೇಟ್ ಇದು. ಈ ಬಗ್ಗೆ ಸುದ್ದಿಗೋಷ್ಠಿಯನ್ನ ನೀಡೋ ಮೂಲಕವಾಗಿ ಸಮಿತಿ ನೀಡಿದ ವರದಿ ಆಧರಿಸಿ ಕ್ರಮಕ್ಕೆ ಮುಂದಾಗ್ತೀವಿ ಅಂತ ಆರೋಗ್ಯ ಸಚಿವರು ತಿಳಿಸ್ತಾ ಇದ್ದಾರೆ. ಇದರಲ್ಲಿ 10 ಬಾಣಂತಿಯರ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವು ಕಾರಣವಿದೆ ಅಂತ ಹೇಳಿದ್ದಾರೆ. ಸಾವುಗಳಾಗಿತ್ತು. ಆ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಇದರ ಬಗ್ಗೆ ವಿಶೇಷವಾದಂಥ ಗಮನ ಕೂಡ ಈ ಸಬ್ಜೆಕ್ಟ್ ಮೇಲೆ ಬಂತು. ಮತ್ತು ಆ ಸಾವುಗಳಿಗೆ ಏನು ಕಾರಣ ಅಂತ ನಮಗೆ ಅನುಮಾನಗಳು, ಸಂಶಯಗಳು ಕೂಡ ಸಂದರ್ಭದಲ್ಲಿ ನಮಗೆ ಬಂದ ನಂತರ ಏನು ಆ ಒಂದು ಪಶ್ಚಿಮ ಬಂಗ ಕಂಪನಿ ಏನಿತ್ತು, ಆ ಕಂಪನಿ ಅದು ಅವರ ಒಂದು ಸರಬರಾಜು ಮಾಡಿರ್ತಕ್ಕಂಥ ರಿಂಗರ್ ಲ್ಯಾಕ್ಟೇಟು ಈ ಒಂದು ಸಾವಿಗೆ ಕಾರಣ ಕಾಣ್ತಾ ಇದೆ ಅಂತ ಸಂಭವಿಸಿದ ಇದು ಸಾವಿಗೆ ಇದೇ ಮುಖ್ಯ ಕಾರಣ ಅಂತ ನಮಗೂ ಕೂಡ ಆ ಸಂದರ್ಭದಲ್ಲಿ ಅನಿಸಿರ್ತಕ್ಕಂಥದ್ದು. ಮತ್ತು ಅದರ ನಂತರ ನಾವು ಪ್ರಕರಣಗಳು ಕೂಡ ದಾಖಲೆ ಮಾಡಿದ್ದೀವಿ, ಅವ್ರ ಮೇಲೆ ಕ್ರಮಗಳು ತೊಗೊಂಡಿದ್ದೀವಿ. ಮತ್ತು ಅನೇಕ ಘಟನೆಗಳು ಈಗಾಗಲೇ ನಮಗೆಲ್ಲ ಗೊತ್ತಿದೆ. ಕೇಂದ್ರಕ್ಕೂ ಕೂಡ ರಾಜ್ಯದಲ್ಲಿ ನಿರಂತರವಾಗಿ ಬಾಣಂತಿಯರ ಸಾವಾಗ್ತಾ ಇತ್ತು. ಈ ಬಗ್ಗೆ ಜಿಲ್ಲಾಸ್ಪತ್ರೆಗಳಿಗೆ ಹೋಗಲಿಕ್ಕೆ ಹೆಣ್ಮಕ್ಳು ಹೆದರುವಂತಹ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿತ್ತು. ಆರಂಭದಲ್ಲೂ ಕೂಡ ರಿಂಗರ್ ಲ್ಯಾಕ್ಟೇಟ್ನ ಸಮಸ್ಯೆ ಇದ್ದ ಹಾಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರು. ಅದರ ವರದಿಗೂ ಕೂಡ ಕಳಿಸಲಾಗಿತ್ತು. ಈಗ ಫೈನಲಿ ಆಡಿಟ್ ರಿಪೋರ್ಟ್ನ ಇಟ್ಕೊಂಡು ಆರೋಗ್ಯ ಸಚಿವರು ಮಾತನಾಡೋ ಮೂಲಕವಾಗಿ ಎಷ್ಟು ಸಾವಾಗಿದೆ, ಯಾವ್ಯಾವ ಕಾರಣಕ್ಕೆ ಸಾವಾಗಿದೆ ಅನ್ನೋದರ ವಿವರನ್ನ ಕೊಟ್ಟಿದ್ದಾರೆ.